ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಇಸ್ರಾಯೆಲ್ ಹಾಗೂ ಇರಾನ್ ಯುದ್ಧ ಶುರುವಾಗಿದೆ. ಇಡೀ ಇಸ್ಲಾಮಿಕ್ ದೇಶಗಳು ನಮ್ಮ ಜೊತೆ ನಿಲ್ಲುತ್ತೆ ಅಂತ ಅನ್ಕೊಂಡಿದ್ದ ಇರಾನ್ ಒಂಟಿಯಾಗಿ ನಿಂತಿದೆ. ಯಾರು ಇರಾನ್ ಸಹಾಯಕ್ಕೆ ಬರ್ತಾ ಇಲ್ಲ. ಯಾಕಂದ್ರೆ ಭಯ. ಇಸ್ರಾಯೆಲ್ ಬಳಿ ಇರುವ ಅದೊಂದು ಅಸ್ತ್ರದ ಭಯ. ಯಾರ ಕಣ್ಣಿಗೂ ಕಾಣಿಸದೆ ದಾಳಿಯನ್ನ ಮಾಡಿ ಇಡೀ ಶತ್ರು ದೇಶವನ್ನ ಮುಗಿಸ್ಬಿಡಬಲ್ಲ ಆ ಅಸ್ತ್ರ. ಯಾವುದು ಅಸ್ತ್ರ? ಅದರಿಂದ ಇರಾನ್ ನಡ್ಗಿದ್ದು ಹೇಗೆ ಎಲ್ಲವನ್ನ ಕೂಡ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಪುರಾಣದಲ್ಲಿ ಕೇಳಿದ್ವಿ, ಅರ್ಜುನನ ಬಳಿ ಅಂಥದೊಂದು ಅಸ್ತ್ರ ಇತ್ತಂತೆ. ಏಕಲವ್ಯ ಶಬ್ದವೇದಿ ವಿದ್ಯೆ ಕಲಿತಿದ್ದಂತೆ. ಹೀಗೆ ಒಂದೊಂದು ಅಸ್ತ್ರಗಳ ಬಗ್ಗೆ ಕೇಳಿದ್ವಿ. ಅದನ್ನೇ ಈಗಲೂ ಆಧುನಿಕ ಯುದ್ಧಗಳಲ್ಲಿ ಕೇಳ್ತಾ ಇದ್ದೀವಿ. ಅಂಥದ್ದೇ ಈಗ ಇನ್ನೊಂದು ಅಸ್ತ್ರ, ಇಸ್ರಾಯೆಲ್ ಬತ್ತಳಿಕೆಯಲ್ಲಿ ಅಡಗಿರುವ ಆ ಭಯಾನಕ ಅಸ್ತ್ರ ಇಡೀ ಇರಾನನ್ನ ತಲ್ಲಣಗೊಳಿಸಿದೆ. ಅಚಾನಕ್ ಆಗಿ ಒಂದು ದೊಡ್ಡ ವೆಪನ್ ಮಾತು ಕೇಳಿ ಬರ್ತಾ ಇದೆ. ಇಸ್ರಾಯೆಲ್ ಪ್ಲೇನ್ ಇರಾನ್ನಲ್ಲಿ ದಾಳಿ ಶುರು ಮಾಡಿದೆ. ಇಸ್ರಾಯೆಲ್ ಇರಾನ್ನ ಜನರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ನೀವು ಅಲ್ಲಿಂದ ಜಾಗ ಖಾಲಿ ಮಾಡಿ, ನಾವು ಬಾಂಬ್ ಹಾಕಿ ಉಡಾಯಿಸ್ಬಿಡ್ತೀವಿ ಅಂತ. ಇರಾನ್ನ ಸ್ಟೇಟ್ ಟಿವಿ ಬ್ರಾಡ್ಕಾಸ್ಟ್ ಕಟ್ಟಡವನ್ನ ಕೂಡ ಧ್ವಂಸ ಮಾಡಿದ್ದಾರೆ. ರೀಸೆಂಟ್ ಆಗಿ ಆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನೋಡಿರ್ತೀರಾ. ಇರಾನ್ಗೆ ಈಗ ಅಡ್ವೈಸರಿ ಬೋರ್ಡ್ ಕೂಡ ಇಲ್ಲದೆ, ಸೇನೆಗೆ ಲೀಡರ್ಶಿಪ್ ಕೂಡ ಇಲ್ಲದೆ ಒದ್ದಾಡ್ತಾ ಇದೆ. ಇರಾನ್ ಈಗ ಮುಗಿದ ಅಧ್ಯಾಯ ಹಾಗೆ ಇದೆ. ಸ್ವತಃ ಖಮೇನಿಯೇ ಬಂಕರ್ನಲ್ಲಿ ಅಡಗಿ ಕೂತಿದ್ದಾರೆ. ನೀವು ನೋಡಿರಬಹುದು ತೆಹರಾನ್ನಿಂದ ಜನ ಹೇಗೆ ಓಡ್ತಾ ಇದ್ದಾರೆ ಅಂತ. ಇರಾನನ್ನ ಬಿಟ್ಟು ಪಾಕಿಸ್ತಾನಕ್ಕೆ ಓಡಿ ಬಂದವರು ಕೂಡ ಇದ್ದಾರೆ. ಇರಾನ್ನ ಜನ ಯಾವ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ ಅಂದ್ರೆ, ಬೇರೆ ಎಲ್ಲಾದ್ರೂ ಇರ್ತೀವಿ, ಆದ್ರೆ ತೆಹರಾನ್ ಸವಾಸ ಬೇಡವೇ ಬೇಡ ಅಂತ ಬಿಟ್ಟು ಬಂದಿದ್ದಾರೆ. ತೆಹರಾನ್ನಲ್ಲಿ ಜನಜೀವನ ಅಲ್ಲೋಲ ಕಲ್ಲೋಲ ಆಗಿದೆ. ಇರಾನ್ನ ಮೂಲಭೂತ ಸೌಕರ್ಯವನ್ನೇ ನಾಶ ಮಾಡಲಾಗಿದೆ. ಇರಾನ್ನ ಬ್ಯಾಂಕ್ಗಳೇ ಈಗ ಬಂದ್ ಆಗಿದೆ. ATMs ಕೂಡ ವರ್ಕ್ ಆಗ್ತಾ ಇಲ್ಲ. ಆ ವಿಡಿಯೋಗಳನ್ನ ಕೂಡ ನೀವು ವೈರಲ್ ಆಗಿದ್ದು ನೋಡಿರ್ತೀರ. ಇರಾನ್ನ ಆಯಿಲ್ ಬ್ರಿಕ್ಸ್ ಟ್ಯಾಂಕರ್ಸ್ ಗಳನ್ನ ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ. ಇರಾನ್ನ ಎಲ್ಲಾ ಟ್ಯಾಂಕರ್ಸ್ಗಳು, ಬಿಲ್ಡಿಂಗ್ಸ್ಗಳು ಎಲ್ಲವನ್ನ ಕೂಡ ಟಾರ್ಗೆಟ್ ಮಾಡಲಾಗಿದೆ. ಎಂತಹ ಪರಿಸ್ಥಿತಿ ಅಂದ್ರೆ, ಇರಾನ್ನ ಆಫೀಷಿಯಲ್ಸ್ ರಷ್ಯಾಗೆ ಹೋಗಿ ಅಡಗಿ ಕೂತಿದ್ದಾರೆ. ಟ್ರಂಪ್ ಹಾಗೂ ಪುಟಿನ್ ನಡುವೆ ಮಾತುಕತೆ ನಡೆದಿತ್ತು. ಪುಟಿನ್ ಹೇಳಿದ್ರು ಖಮೇನಿ ಹಾಗೂ ಟ್ರಂಪ್ ನಡುವೆ ಮಾತುಕತೆ ನಡೆಸ್ತೀವಿ ಅಂತ. ಇರಾನ್ ಈಗ ಕದನ ವಿರಾಮದ ಮಾತುಕತೆಗೆ ರೆಡಿ ಆಗಿದೆ. ಇರಾನ್ ಒಂದು ದೊಡ್ಡ ತಪ್ಪು ಮಾಡಿದೆ. ಇಸ್ರಾಯೆಲ್ ನಲ್ಲಿರುವ ಅಮೆರಿಕನ್ ಎಂಬೆಸಿ ಮೇಲೆ ದಾಳಿ ಮಾಡಿ ಬಿಟ್ಟಿದೆ. ಸೊ ಅಮೆರಿಕ ಯಾವ ಟೈಮಲ್ಲಿ ಬೇಕಾದ್ರೂ ಯುದ್ಧಕ್ಕೆ ಸೇರ್ಕೊಳ್ಬಹುದು. ಖಮೇನಿಯನ್ನ ಮುಗಿಸಿಯೇ ಬಿಡಬೇಕು, ಹಾಗೆ ಇತ್ತು ಇಸ್ರಾಯೆಲ್ನ ಸ್ಟ್ರೈಕ್. ಆದ್ರೆ ಅದನ್ನ ನಿಲ್ಲಿಸಲಾಯ್ತು. ಇಸ್ರಾಯೆಲ್ಗೂ ಅದು ಇಷ್ಟ ಇಲ್ಲ. ಈ ರೀತಿ ಇರಾನ್ನ ಸುಪ್ರೀಂ ಲೀಡರ್ ಅನ್ನ ಕಳಿಸಿಕೊಡೋದು, ಗೌರವದಿಂದ ನೀಟಾಗಿ ಕಳಿಸಿಕೊಡೋದಕ್ಕೆ ಎರಡು ದೇಶಗಳು ಸಿದ್ಧವಾಗಿವೆ. ನಿಖರವಾದ ಮಾಹಿತಿ ಒಂದು ಬಂದಿದೆ. ಇಸ್ರಾಯೆಲ್ನ ಇನ್ವಿಸಿಬಲ್ ವೆಪನ್ ಇದು. ಕಾಣಿಸೋದಿಲ್ಲ, ಗೊತ್ತಾಗೋದಿಲ್ಲ. ಇದನ್ನ ಬಳಸಿದಾಗಲೂ ಗೊತ್ತಾಗೋದಿಲ್ಲ. ಇದರ ಹೆಸರು ಸ್ಕಾರ್ಪಿಯಸ್. ಈ ಸ್ಕಾರ್ಪಿಯಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪಲ್ಸ್ ಇರುವ ಶಸ್ತ್ರಾಸ್ತ್ರ. ಇದರ ಒಳಗೆ ಮಲ್ಟಿ ಡೈಮೆನ್ಷನಲ್ ರೀತಿಯಾಗಿ ಕಿರಣಗಳು ಕಳಿಸುತ್ತೆ. ಈ ಸ್ಕಾರ್ಪಿಯಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪಲ್ಸ್ ಇರುವ ಶಸ್ತ್ರಾಸ್ತ್ರ. ಇದರ ಒಳಗೆ ಮಲ್ಟಿ ಡೈಮೆನ್ಷನಲ್ ರೀತಿಯಾಗಿ ಕಿರಣಗಳು ಕಳಿಸುತ್ತೆ. ಇದು ಕಮ್ಯುನಿಕೇಶನ್, ರಾಡಾರ್, ನ್ಯಾವಿಗೇಷನ್ ಹಾಗೂ ಯಾವುದೆಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳು ಇದೆಯೋ ಅವೆಲ್ಲ ಡಿಸ್ಟ್ರಾಯ್ ಮಾಡಿಬಿಡುತ್ತೆ. ಇದನ್ನ ಈಗ ಇಸ್ರಾಯೆಲ್ ಬಳಸ್ತಾ ಇದೆ. ಇದರಿಂದ ಇಸ್ರಾಯೆಲ್ ಕಡೆ ಬಿಟ್ಟ ಇರಾನ್ನ ಏರ್ಕ್ರಾಫ್ಟ್, ಡ್ರೋನ್ಗಳು, ಕಮ್ಯುನಿಕೇಶನ್ ಸಿಸ್ಟಮ್ ಬಂದಾಗಿ ನೆಲಕ್ಕೆ ಉರುಳುತ್ತೆ. ಸೊ ಇದಕ್ಕೆ ಇನ್ನೊಂದು ಹೆಸರಿಂದ ಕರೀತಾರೆ, ನಾನ್ ನ್ಯೂಕ್ಲಿಯರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪಲ್ಸ್ ವೆಪನ್ ಅಂತ. ಇಸ್ರಾಯೆಲ್ನ ಬಳಿ ಈ ಟೆಕ್ನಾಲಜಿ ಇದೆ. ಇದೇ ಕಾರಣಕ್ಕೆ ಎಲ್ಲರೂ ಇಸ್ರಾಯೆಲ್ ಕಂಡ್ರೆ ಹೆದರೋದು. ಇಸ್ರಾಯೆಲ್ ಬಳಿ ಇನ್ನೊಂದು ಘಾತಕ ಶಸ್ತ್ರಾಸ್ತ್ರ ಕೂಡ ಇದೆ. ಅದನ್ನೇನಾದ್ರೂ ನ್ಯೂಕ್ಲಿಯರ್ ಬಾಂಬ್ ಜೊತೆ ಡಿಟೋನೇಟ್ ಮಾಡಿದ್ರೆ ಸಂಪೂರ್ಣ ಪವರ್ ಗ್ರಿಡ್ ಸಿಸ್ಟಮ್ ಕಟ್ ಆಗ್ಬಿಡುತ್ತೆ. ಇಡೀ ಇರಾನ್ ಕತ್ತಲೆ ಆಗ್ಬಿಡುತ್ತೆ. ಇದಕ್ಕಾಗಿಯೇ ಇಸ್ರಾಯೆಲ್ ಅಲ್ಲಿನ ಜನರಿಗೆ ಹೇಳ್ತಾ ಇರೋದು, ನಾವು ದಾಳಿ ಮಾಡ್ತೀವಿ, ಜಾಗ ಖಾಲಿ ಮಾಡಿ ಅಂತ. ಇರಾನ್ ಈಗ ಏನ್ ಮಾಡ್ತಾ ಇದೆ ಅಂದ್ರೆ, ಇಸ್ರಾಯೆಲ್ನ ಜನವಸತಿ ಇರುವ ಜಾಗದಲ್ಲೇ ದಾಳಿ ಮಾಡ್ತಾ ಇದೆ. ಪಾಕಿಸ್ತಾನ ಮಾಡ್ತಲ್ಲ, ಅದೇ ಕೆಲಸ ಮಾಡ್ತಾ ಇದೆ. ಇದೆಲ್ಲದರ ನಂತರ ಹೆದರಿ ಇರಾನ್ ಒಂದು ಹೇಳಿಕೆಯನ್ನ ನೀಡಿದೆ.
ಅಮೆರಿಕದ ಜೊತೆ ಮಾತುಕತೆ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ. ಹೆಚ್ಚಿನ ಪಕ್ಷ ಈ ಮಾತುಕತೆ ಒಮಾನ್ನಲ್ಲಿ ಆಗುವ ಸಾಧ್ಯತೆ ಇದೆ. ಅಲ್ಲಿ ರಷ್ಯಾ ಮತ್ತು ಚೀನಾ ಕೂಡ ಭಾಗವಹಿಸುತ್ತೆ. ಈ ವಾರ್ನಲ್ಲಿ ಚೀನಾ ಕೂಡ ಸೇರ್ಕೊಂಡಿದೆ. ಚೀನಾದ ಒಂದು ಪ್ಲೇನ್ ವೆಪನ್ಸ್ ತುಂಬಾ ಇಟ್ಕೊಂಡು ಇರಾನ್ಗೆ ಬಂದಿದೆ. ಈ ಇರಾನ್ ಮತ್ತು ಚೀನಾ ನಡುವೆ 25 ವರ್ಷವರೆಗೂ ಒಂದು ಅಗ್ರಿಮೆಂಟ್ ಆಗಿದೆ. ಅದರಲ್ಲಿ $400 ಬಿಲಿಯನ್ ಇನ್ವೆಸ್ಟ್ ಮಾಡ್ತಾ ಇದೆ. ಇರಾನ್ ಬ್ರಿಕ್ ನ ಮೆಂಬರ್ ಕೂಡ ಆಗಿದೆ. ಇರಾನ್ ಮತ್ತು ಚೀನಾ ನಡುವೆ ಟ್ರೇಡಿಂಗ್ ತುಂಬಾ ನಡೆಯುತ್ತೆ. 15% ಕ್ರೂಡ್ ಆಯಿಲ್ ಚೀನಾ ಇರಾನ್ ನಿಂದಲೇ ಇಂಪೋರ್ಟ್ ಮಾಡ್ಕೊಳ್ಳೋದು. ಇರಾನ್ ಒಳಗೆ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ ಅಂದ್ರೆ ಚೀನಾ ಎಷ್ಟು ದಿನ ಅಂತ ಸುಮ್ಮನೆ ಇರುತ್ತೆ? ಸೊ ವಿಶ್ವದಾದ್ಯಂತ ಈ ಯುದ್ಧ ನಿಲ್ಲಿಸೋದಕ್ಕೆ ಮಾತುಕತೆ ಆಗ್ತಾ ಇದೆ. ಈ ಯುದ್ಧದಿಂದ ಆಯಿಲ್ ಬೆಲೆ ಕೂಡ ಜಾಸ್ತಿ ಆಗಲಿದೆ. ವರ್ಲ್ಡ್ ವೈಡ್ ಇದನ್ನ ಯಾರು ಕೂಡ ಇಷ್ಟಪಡೋದಿಲ್ಲ. ಇರಾನ್ನ ಒಂದು ಪ್ಲಾನ್ ಇತ್ತು, ಇಸ್ಲಾಮಿಕ್ ದೇಶಗಳನ್ನೆಲ್ಲ ಒಗ್ಗೂಡಿಸಿ ಯುದ್ಧವನ್ನ ಮಾಡ್ತೀವಿ ಅಂತ. ಅವರೆಲ್ಲ ಸಪೋರ್ಟ್ ಮಾಡ್ತಾರೆ ತನ್ಗೆ ಅಂತ. ಆದ್ರೆ ಅದು ಸುಳ್ಳಾಗಿದೆ. ಯಾರು ಕೂಡ ಸಪೋರ್ಟ್ ಮಾಡಿಲ್ಲ. ಯಾಕಂದ್ರೆ ಇಸ್ರಾಯೇಲ್ನ ಆ ಸೀಕ್ರೆಟ್ ವೆಪನ್ ವಿಷಯ ಗೊತ್ತಾಗಿದೆ. ಅದಲ್ಲದೆ ಇರಾನ್ ಮಾಡಿದ ಆ ತಪ್ಪಿನಿಂದ ಯಾರು ಕೂಡ ಇರಾನ್ನ ಬೆಂಬಲಕ್ಕೆ ಬರ್ತಾ ಇಲ್ಲ. ಅಮೆರಿಕದ ಎಂಬೆಸಿ ಮೇಲೆ ಇರಾನ್ ದಾಳಿ ಮಾಡಿ ದೊಡ್ಡ ತಪ್ಪು ಮಾಡಿದೆ. ಈಗ ಅಮೆರಿಕ ಕೂಡ ಎಂಟ್ರಿ ಆಗುವ ಎಲ್ಲ ಚಾನ್ಸಸ್ ಇದೆ. ಕಾದು ನೋಡೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.